ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಕಳೆದ ವಾರ ಮಾತಾಡ್ತಾ ಇದ್ದೆವು, ವೈ ವಿ ನೀಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಈ ಲೋಕಕ್ಕಾಗಲಿ ನಮಗಾಗಲಿ ಯಾಕೆ ಬೇಕು ಎಂಬುದಾಗಿ ನಾನು ಮಾತಾಡ್ತಾ ಇದ್ದೆ. ಮಾತಾಡುವಾಗ ಕೊಲೊಸ್ಸೆ 1:15-18 ಅದು ಲಾಸ್ಟಿಗೆ ಬಿಡಿಸ್ತಾ ಇದ್ದೆ. ಯೆಶಾಯ 9:6 ಅದ್ಭುತ ಸ್ವರೂಪನ ಆಲೋಚನೆಕರ್ತನು, ಪರಾಕ್ರಮದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಇವತ್ತು ನಾವು ಕೊಲೊಸ್ಸೆ 1:15-18 ಓದುವ. ವೈ ವಿ ನೀಡ್ ಜೀಸಸ್ ಕ್ರೈಸ್ಟ್. ಯಾಕೆ ಯೇಸು ನಮಗೆ ಬೇಕು? ಈ ಲೋಕಕ್ಕೆ ಯಾಕೆ ಯೇಸು ಬಂದದ್ದು? ಈ ಲೋಕಕ್ಕೆ ಯೇಸು ಯಾಕೆ ಬೇಕು? ಓಕೆ, ಓದ್ಬೋದಾ? 15-18. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಆತನು ಅದೃಶ್ಯನಾದ ದೇವರ ಪ್ರತಿರೂಪವು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಸೃಷ್ಟಿಗೆಲ್ಲ ಜ್ಯೇಷ್ಠನ ಪುತ್ರನ ಸ್ಥಾನ ಜ್ಯೇಷ್ಠ ಪುತ್ರ, ಪ್ರಥಮ ಪುತ್ರನ ಸ್ಥಾನವನ್ನು ಹೊಂದಿದವನಾಗಿದ್ದಾನೆ. ಭೂಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಎಲ್ಲವೂ ಕ್ರಿಸ್ತನಲ್ಲಿಯೇ ಸೃಷ್ಟಿಸಲ್ಪಟ್ಟವು. ವಿದೌಟ್ ಕ್ರೈಸ್ಟ್ ನಥಿಂಗ್ ಹ್ಯಾಸ್ ಕ್ರಿಯೇಟೆಡ್. ಯಾವುದು ಕೂಡ ಸೃಷ್ಟಿಸಲ್ಪಡಲಿಲ್ಲ. ಸರ್ವವು ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲಿದ್ದವನು. ಯೇಸು ಎಲ್ಲಕ್ಕೂ ಮೊದಲು ಇದ್ದವನು. ನಂಬರ್ 1. ಆತನು ಸಮಸ್ತಕ್ಕೂ ಆಧಾರಭೂತನು. ಆತನೇ ಸಭೆ ಎಂಬ ದೇಹಕ್ಕೆ, ಭೂಲೋಕದಲ್ಲಿರುವ ಕ್ರಿಸ್ತನ ಸಭೆ ಎಂಬ ಆತನ ದೇಹಕ್ಕೆ ಆತನೇ ಶಿರಸ್ಸು. ಆತನು ಆದಿ ಸಂಭೂತನಾಗಿದ್ದಾನೆ. ಎಲ್ಲದರಲ್ಲಿ ಆತನೇ ಪ್ರಮುಖನಾಗಿರುವಂತೆ ಅಥವಾ ಪ್ರಮುಖನಾಗಬೇಕೆಂಬುದಾಗಿ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಈಗ ನಮಗೆ ಹೇಳ್ಬೋದು ಯೇಸು ಸತ್ತಿದ್ದಾನೆ, ಎದ್ದಿದ್ದಾನೆ ಅಂತ. ಬಟ್ ಯೇಸುಗಿಂತ ಮೊದಲು ಯೇಸುವೆ ಕೆಲವರನ್ನು ಎಬ್ಬಿಸಿದಾನಲ್ಲ. ತಬಿತಾಳೆ ಎದ್ದಿದ್ದಾಳೆ, ಮತ್ತೆ ಲಾಜರಸ್ ಎದ್ದಿದ್ದಾನೆ. ಯೇಸು ಲಾಜರಸ್ ಎಬ್ಬಿಸಿದ. ವಿಧೇಯ ಮಗನು ಸತ್ತಂತ ನಾಯಿನೂರಿನಲ್ಲಿ ಸತ್ತಿದ್ದಂಥ ಯವನಸ್ಥನ ಎಬ್ಬಿಸಿದ. ಆದರೆ ಸತ್ತವರಲ್ಲಿ ಎದ್ದು ಬಂದಿದ್ದಾರಲ್ಲ, ಅವರೆದ್ದಿದ್ದಾರಲ್ಲ. ಸತ್ತಿದ್ದಾಗ ಅದೇ ಶರೀರಕ್ಕೆ ಜೀವ ಬಂದದ್ದು. ಬಟ್ ಯೇಸು ಸತ್ತು ಎದ್ದಾಗ ಆತನು ಆ ದೇಹದಲ್ಲಿ ಎದ್ದು ಬಂದದಲ್ಲ, ಮಹಿಮಾ ಶರೀರದಲ್ಲಿ ಎದ್ದು ಬಂದದ್ದು. ಸತ್ತವರಲ್ಲಿ ಮಹಿಮಾ ಶರೀರದಲ್ಲಿ ಎದ್ದು ಬಂದವನು ಯೇಸು. ಅದರ ನಂತರ ಆದಿಕಾಂಡದಿಂದಲ್ಲಿರುವಂಥ ಭಕ್ತರು, ಆದಿಕಾಂಡದಿಂದ ಯೇಸು ಕ್ರಿಸ್ತನು ಸಾಯುವ ತನಕ ಇದ್ದಂಥ ಭಕ್ತರು, ಅವರು ಸತ್ತಿದ್ದ ಸಮಾಧಿಗಳಲ್ಲಿ ಅವರ ದೇಹ ಇತ್ತು. ಎಲ್ಲ ಮಣ್ಣಿಗೆ ಸೇರಿತ್ತು. ಆದರೆ ಕೆಲವು ದೇಹ ಒಣಗಿರ್ಬೋದು, ಮಮ್ಮಿಯೊಳಗಿಟ್ಟ ದೇಹದಾಗೆ, ಕೆಲವು ಮಣ್ಣಿನಲ್ಲಿ ಮಿಕ್ಸ್ ಆಗಿರ್ಬೋದು. ಬಟ್ ಸಮಾಧಿಗಳು, ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನು ರೆಸರೆಕ್ಷನ್ ಆದಾಗ ಸಮಾಧಿಗಳು ತೆರೆದವು. ಸತ್ತಿದ್ದ ಭಕ್ತರ ದೇಹಗಳು ಎದ್ದವು. ಅನೇಕರಿಗೆ ಅವರ ದೇಹಗಳು ಕಾಣಿಸಿಕೊಂಡವು. ಯೇಸು ಪರಲೋಕಕ್ಕೆ ಏರಿ ಹೋಗುವ ಅವರನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ದ್ಯಾಟ್ ಮೀನ್ಸ್ ಮಹಿಮಾ ಶರೀರದಿಂದ ಸತ್ತವರೊಳಗಿಂದ ಪ್ರಥಮವಾಗಿ ಎದ್ದು ಬಂದದ್ದು ಯೇಸು. ನಂತರ ಭಕ್ತರು ಎದ್ದು ಬಂದರು. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಯೇಸು ಎಲ್ಲಕ್ಕೂ ಮೊದಲು ಇದ್ದವನು. ಆತನು ಸಮಸ್ತಕ್ಕೂ ಆಧಾರ. ಆತನೇ ಸಮಸ್ತಕ್ಕೆ ಆಧಾರ. ಎಲ್ಲಕ್ಕೂ ಮೊದಲಿದ್ದ ಯೇಸು ಆಗಿರುವುದಾದರೆ ಆತನು ಇಲ್ಲದಿದ್ದರೆ ಏನೂ ಇಲ್ಲ ಅಲ್ಲ. ಆತನೊಟ್ಟಿಗೆ ನಮ್ಮನ್ನು ಎಬ್ಬಿಸಿದ್ದಾನೆ. ನಾವು ಆತನೊಟ್ಟಿಗೆ ಎದ್ದು ಬಂದಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾಗಿ ಇನ್ನೂ ಅನೇಕ ವಚನ ಇದೆ, ಅನೇಕ ವಚನಗಳು. ನಾವು ಇಬ್ರಿಯರ ನೋಡಿ, ನಾನು ನಿಮಗೆ ಒಂದು ಸಲಹೆ ಕೊಡ್ತೇನೆ. ಯೇಸು ಯಾಕೆ ಬೇಕು ಅಂತ ನಾನು ಕೆಲವೊಂದು ವಚನವನ್ನು ತೋರಿಸಿದ್ದೆ. ಆದರೆ ನೀವು ಇಬ್ರಿಯರ ಗ್ರಂಥವನ್ನು, ಇಬ್ರಿಯರಿಗೆ ಬರೆದ ಪತ್ರಿಕೆ 1ರಿಂದ ಲಾಸ್ಟ್ ತನಕ ನೀವು ಓದಿದರೆ ಅಲ್ಲಿ ಏನು ಮಾಡಿದ್ದಾನೆ ಅಂದರೆ, ಇಬ್ರಿಯರ ಪಂಗಡದಿಂದ ಅನೇಕರು ಯೇಸುವನ್ನು ಕಂಡುಕೊಂಡು ರಕ್ಷಣೆ ಹೊಂದಿದ್ರು.
ಸಭೆಯಲ್ಲಿದ್ದರು. ಅವರ ಮೂಲಕ ಮಹತ್ಕಾರ್ಯಗಳು ಸೂಚಕ ಕಾರ್ಯಗಳಾಗಿದೆ. ಅವರ ಸ್ವಂತ ಇಬ್ರಿಯರ ಸ್ವಂತ ಸಾಂಪ್ರದಾಯದ ಸಂಗತಿ ಲೈಕ್ ಎ ಮ್ಯಾರೇಜ್. ಈಗ ಗ್ರೀಕರು ರಕ್ಷಣೆ ಹೊಂದಿದ್ರು, ಇಬ್ರಿಯರು ರಕ್ಷಣೆ ಹೊಂದಿದ್ರು. ಸಭೆ ಅಂತ ಮೇಲಿದ ಮೇಲೆ ಇಬ್ರಿಯನು ಗ್ರೀಕನು ಎಂಬ ಭೇದ ಭಾವ ಇಲ್ಲ. ಯಹೂದ್ಯರ ಹುಡುಗಿಯರನ್ನು ಇವರಾಗ್ತಿದ್ರು ಮದುವೆ, ಯಾರು ಗ್ರೀಕರ ಹುಡುಗಿಯರನ್ನು ಇವರು ಮದುವೆ ಆಗ್ತಿದ್ರು. ಆಚೆ ಈಚೆ ಸಭೆ, ಕರ್ತನ ದೇಹ, ಸಹೋದರ ಸಹೋದರಿಯರು ಒಬ್ರಿಗೊಬ್ರು ಮದುವೆ ಆಗ್ತಿದ್ರು. ಬಟ್ ಇವರಿಗೆ ಯಹೂದ್ಯರೇ ಬೇಕು ಅಂತ ಆದಾಗ ಸಿಗ್ತಾ ಇಲ್ಲ, ಅವರ ಯೋಗ್ಯತೆಗೆ ತಕ್ಕ ಸಿಗ್ತಾ ಇಲ್ಲ. ಯಹೂದ್ಯರೇ ಅಲ್ಲಿ ಬಿಲಿವರ್ನವರು. ಅವಾಗ ಏನು ಮಾಡ್ತಿದ್ರು, ಇಸ್ರಾಯೇಲರ ರಬ್ಬಿಗಳಿದ್ದಾರೆ, ರಬ್ಬಿಗಳ ಬಳಿಗೆ ಹೋಗಬೇಕು, ಮಕ್ಕಳು ಮದುವೆ ಆಗಬೇಕಾದ್ರೆ. ಈ ರಬ್ಬಿಗ ಬಳಿಗೆ ಹೋಗಬೇಕಾದ್ರೆ ಅವ್ರು ಏನು ಮಾಡಬೇಕಿತ್ತಂದರೆ, ಅವರು ತಿರುಗಿ ಅವರ ಆ ಇಸ್ರಾಯೇಲ್ ಯಹೂದಿ ಜಾತಿಗೆ ಸೇರಬೇಕಿತ್ತು. ಹೇಗೆ ಸೇರುವುದು? 2 ಅರಿಕೆ ಮಾಡಬೇಕಿತ್ತು. ಒಂದು, ಅದಕ್ಕೆ ಅಲ್ಲಿ ಬರೆದಿದ್ದಾನೆ 6ನೇ ಅಧ್ಯಾಯದಲ್ಲಿ ಏನು ಬರೆದಿದ್ದಾನೆ ಅದನ್ನು ಅವರು ಅರಿಕೆ ಮಾಡಬೇಕಿತ್ತು. ಇಬ್ರಿಯರು ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ. ಸೊ ಅವರೆಲ್ಲ ಯೇಸುವನ್ನು ಬಿಟ್ಟು ಹೋಗ್ತಿದ್ರು, ಯೇಸುವನ್ನು ರಿಜೆಕ್ಟ್ ಮಾಡ್ತಿದ್ರು. ರಬ್ಬಿಗಳು ಹೇಳ್ತಿದ್ರು, ಯೇಸುವಿನ ರಕ್ತವು ನಿಮ್ಮ ಸಕಲ ಪಾಪಗಳನ್ನು ತೊಳೆಯುವುದಿಲ್ಲ ಅಂತ ಅವರು ಅರಿಕೆ ಮಾಡಬೇಕಿತ್ತು. ಯೇಸು ದೇವರ ಮಗನಲ್ಲ ಅಂತ ಅರಿಕೆ ಮಾಡಬೇಕಿತ್ತು. ಅದನ್ನು ಮಾಡಿ ಜಾತಿಗೆ ಸೇರ್ತಿದ್ರು. ಆವಾಗ ಯೇಸುವನ್ನು ಬಿಟ್ಟು ಹೋಗುವಂಥ ಜನರಿಗೆ ಅವನು ಯೇಸು ಮೋಶೆಗಿಂತ ಎಷ್ಟು ಶ್ರೇಷ್ಠನು, ಮೆಲ್ಕಿಸೆದೆಕನ ಥರದ ಯಾಜಕನು ಅಂತ ಹೇಳಿ ಅವರಿಗೆ ಅವನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿ ದೇವರಾತ್ಮನ ಪ್ರೇರಣೆಯಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಬರೆದು ಜನರಿಗೆ ಸಿಗುವಂತೆ ಮಾಡಿದ್ದಾನೆ. ನಾನು ಮತ್ತು ನೀವು ಯಾರಾದರೂ ಇಬ್ರಿಯರ ಪತ್ರಿಕೆ ಓದಿದರೆ ನಿಮಗೆ ಯೇಸುವನ್ನು ಯಾಕೆ ನಾವು ನಂಬಲೇಬೇಕು, ಯೇಸು ಯಾಕೆ ನಮಗೆ ಬೇಕು ಎಂಬ ಸ್ಪಷ್ಟೀಕರಣ ಆ ಒಂದು ಪತ್ರಿಕೆಯಲ್ಲಿ ಕ್ಲಿಯರ್ ಆಗಿ ನಿಮಗೆ ಸಿಗ್ತದೆ. ಹಾಗಾಗಿ ನಾವು ಕೆಲವೊಂದು ವಿಚಾರವನ್ನು ಓದಿಕೊಳ್ಳೋಣ. ಓಕೆ, ಇಬ್ರಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ 1-3 ಅಲ್ಲಿಂದಲೇ ಪ್ರಾರಂಭ ಮಾಡೋಣ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಗನ ಮೂಲಕ ಮಾತನಾಡಿದ. ಮಗನ ಯಾರು? ಕರ್ತನಾದ ಯೇಸುವಿನ ಮೂಲಕ ಮಾತನಾಡಿದ. ಓಕೆ, ಅದಿರ್ಲಿ, ಮುಂದಕ್ಕೆ ಓದುವ. ಈತನನ್ನು ಎಲ್ಲಕ್ಕೂ ಬಾಧ್ಯನಾಗಿ, ನಂಬರ್ 1 ಎಂಟೈರ್ ಸಂಗತಿಗಳಿಗೆ, ಭೂಲೋಕ ಮತ್ತು ಪರಲೋಕದ ಎಂಟೈರ್ ಸಂಗತಿಗಳಿಗೆ ಯೇಸುವನ್ನೇ ದೇವರು ಬಾಧ್ಯನನ್ನಾಗಿ ಮಾಡಿದ. ನಂಬರ್ 1 ಅದರಲ್ಲಿ ಬಾಧ್ಯನಾಗಿ ನೇಮಿಸಿದ ಆತನ ಮೂಲಕವೇ ಪರಲೋಕದಿಂದ ಏನು ಬರಬೇಕಾದ್ರೆ ಪರಲೋಕಕ್ಕೆ ಮೊದಲು ಬಾಧ್ಯನಾಗಿ ನೇಮಿಸಲ್ಪಟ್ಟವನು ಕರ್ತನಾದ ಯೇಸು. ನಾನು ಲೋಕದಲ್ಲಿರುವ ಸಂಗತಿಯನ್ನು ಮಾತನಾಡ್ತಾ ಇಲ್ಲ. ನಾನು ನಂಬುವ ಯೇಸು, ನಾನು ಯಾಕೆ ನಂಬುತ್ತಾ ಇದ್ದೇನೆ, ನಾನು ನಂಬುವ ಯೇಸು ಎಂಥವನಾಗಿದ್ದಾನೆ, ಯಾಕೆ ನಂಬಬೇಕು ನಾನು ಆತನನ್ನು, ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಕ್ರೈಸ್ತರಾದ ನಿಮಗೆ ಹೇಳ್ತಾ ಇದ್ದೇನೆ. ಯಾವಾಗ ನಮಗೆ ಕ್ರೈಸ್ತರಾದ ನಮಗೆ ಯೇಸುವನ್ನು ನಂಬುವಂಥ ನಮಗೆ ಯಾಕೆ ಯೇಸುವನ್ನು ನಂಬಬೇಕು ಅಂತ ಗೊತ್ತಾದರೆ ಮತ್ತೆ ಎಂತಾದರೂ ಯೇಸುವನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಮ್ಮಲ್ಲಿ ಇರುವುದೇ ಇಲ್ಲ. ಓಕೆ, ಓದಿ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಇಡೀ ಜಗತ್ತನ್ನು ದೇವರು ಉಂಟು ಮಾಡಿದ್ದು ಯೇಸುವಿನ ಮುಖಾಂತರವೇ. ಜಗತ್ತನ್ನು ಉಂಟು ಮಾಡುವಾಗ ಯೇಸು ಇದ್ದ. ಯೇಸುವಿನ ಮುಖಾಂತರ ಯೇಸುಗಾಗಿಯೇ ಜಗತ್ತನ್ನು ಉಂಟು ಮಾಡಿದ. ಹಾಗಾದರೆ ಆ ಜಗತ್ತಿನಲ್ಲಿ ಇರಬೇಕಾದ್ರೆ ಯೇಸುವನ್ನು ಬಿಟ್ಟರೆ ಹೇಗೆ ಇರುವುದು? ಕಾಣುವ ಲೋಕ, ಕಾಣದ ಲೋಕ, ದೃಶ್ಯ ಮತ್ತು ಅದೃಶ್ಯ. ದೃಶ್ಯದಲ್ಲಿ ಕಾಣುವಂಥದ್ದು ಅದೃಶ್ಯವಾಗಿರುವಂಥದ್ದು. ಕಾಣುವ ಲೋಕ ಕಾಣ್ತದೆ, ಕಾಣದ ಲೋಕ ಕಾಣುವುದಿಲ್ಲ. ಅದಕ್ಕೆಲ್ಲದಕ್ಕೆ ಬಾಧ್ಯಸ್ಥನಾಗಿ ಮಾಡಿದ್ದು ಯೇಸುವನ್ನೇ. ಓದು. ಈತನು ದೇವರ ಪ್ರಭಾವದ ಪ್ರಕಾಶವು. ನೋಡಿ, 3ನೇದು, ಈತನೇ ದೇವರ ಪ್ರಭಾವದ ಪ್ರಕಾಶವಾಗಿದ್ದಾನೆ. ನಾವು ಯಾರು ಕೂಡ ದೇವರನ್ನು ನೋಡಲಿಲ್ಲ. ದೇವರ ರಿಫ್ಲೆಕ್ಟ್ ಯಾರು ಅಂದರೆ ಕರ್ತನಾದ ಯೇಸು. ಇವತ್ತು ಸಭೆ, ಕ್ರಿಸ್ತನನ್ನು ನಂಬುವಂಥ ಸಭೆ ಆ ಕ್ರಿಸ್ತನ ರಿಫ್ಲೆಕ್ಷನ್ ಆಗಿರಬೇಕು. ಅದಕ್ಕೆ ಕೊಲೊಸ್ಯ 2ನೇ ಅಧ್ಯಾಯ ಬರೆದಿದೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ನಾವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೇವೆ. ಹಾಗಾದರೆ ಕ್ರಿಸ್ತ ಯೇಸುವಿನಲ್ಲಿಯೇ ದೇವರ
ಪರಿಪೂರ್ಣತೆ ಅವತರಿಸಿ ವಾಸ ಮಾಡ್ತಾ ಇದೆ. ನಾವು ಯಾವಾಗ ಕ್ರಿಸ್ತನಲ್ಲಿ ಇದ್ದಿರ್ತೇವೆಯಾ, ಕ್ರಿಸ್ತನಲ್ಲಿ ಬಂದೇವೆ, ನಾವು ಕ್ರಿಸ್ತನಲ್ಲಿದ್ದೇವೆ. ಆ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ನಮ್ಮಲ್ಲಿ ಉಂಟಾಗುತ್ತದೆ. ನಮ್ಮ ಮತ್ತು ಆತನಲ್ಲಿ ಇದ್ದುಕೊಂಡೇ ನಾವು ಪರಿಪೂರ್ಣತೆಯನ್ನು ಹೊಂದಿದವರಾಗಿರ್ತೇವೆ. ಪರಿಪೂರ್ಣತೆಯನ್ನು ಹೊಂದಬೇಕಾದರೆ, ಪರಲೋಕದ ಪರಿಪೂರ್ಣತೆಯನ್ನು, ದೇವರ ಪರಿಪೂರ್ಣತೆಯನ್ನು ನಾವು ಹೊಂದಬೇಕಾದ್ರೆ ನಮಗೆ ಕ್ರಿಸ್ತನು ಬೇಕೇ ಬೇಕು. ವಿದೌಟ್ ಕ್ರೈಸ್ಟ್ ನಾವು ಪರಿಪೂರ್ಣರಲ್ಲವೇ ಅಲ್ಲ. ಓಕೆ, ಓದು, ಅದನ್ನು ಕಂಟಿನ್ಯೂ ಮಾಡು. ಈತನು ದೇವರ ಪ್ರಭಾವದ ಪ್ರಕಾಶವು, ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ, ತನ್ನ ಯೇಸುವಿನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ಶುದ್ಧಿ ಮಾಡಿದ ಒಂದು ಮೇಲೆ, ನಿಮಿಷ, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರ ಯೇಸುವೇ ಆಗಿದ್ದಾನೆ. ಆತನ ವಾಕ್ಯಕ್ಕೆ ಶಕ್ತಿ ಇದೆ. ಆ ವಾಕ್ಯ ನಮ್ಮಲ್ಲಿ ಶಕ್ತಿಯಿಂದ ಹೊರಗೆ ಬರಬೇಕಾದ್ರೆ ಯೇಸು ಬೇಕು. ಯೇಸು ಇಲ್ಲದಿದ್ದರೆ ಮಾತಾಡಿದರೆ ಖಾಲಿ ಬೋಲ್ ಬಚ್ಚನ್, ಎಂಟಿ ವರ್ಡ್. ಬಟ್ ಯಾರಲ್ಲಿ ಯೇಸು ಇದ್ದಾನೆ, ಅವನ ಆ ವಾಕ್ಯವನ್ನು ಮಾತನಾಡುವಾಗ ಅದು ಪವಿತ್ರಾತ್ಮನ ಮುಖಾಂತರ ಹೊರಡ್ತದೆ, ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಸೊ ಜೀಸಸ್ ನೀಡ್. ಓಕೆ, ಮುಂದೆ ಓದು. ಪಾಪ ಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. 6ನೇ ವಚನ ಓದು. ಇದಲ್ಲದೆ ಅಷ್ಟು ಮಾತ್ರ ಅಲ್ಲ, ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ, ತಂದೆಯಾದ ದೇವರು ತನ್ನ ಚೊಚ್ಚಲ ಮಗನಾದ ಯೇಸು ಕ್ರಿಸ್ತನನ್ನು ಭೂಲೋಕದೊಳಗೆ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ಅದಕ್ಕೋಸ್ಕರ ದೇವದೂತರೆಲ್ಲರೂ ಅಡ್ಡ ಬೀಳುವುದು ಆತನಿಗೆ, ಯೇಸುವಿಗೆ. ಚೊಚ್ಚಲ ಮಗನನ್ನು ಭೂಲೋಕಕ್ಕೆ ಬರಮಾಡುವಾಗ ದೇವದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ. ದೇವರು ಹೇಳಿದ, ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ. ಭೂಮಿ ಆಕಾಶ ಉಂಟು ಮಾಡಿದ ದೇವರು ಹೇಳ್ತಾನೆ, ಯೇಸುವಿನ ಮಾತನ್ನು ಕೇಳು, ಬೇರೆ ಯಾರ ಮಾತನ್ನಲ್ಲ. ಫಸ್ಟ್ ಯೇಸುವಿನ ಮಾತನ್ನು ಕೇಳು, ಈತನ ಮಾತನ್ನು ಕೇಳಿರಿ. ಶಿಷ್ಯರು ಈತನ ಮಾತನ್ನು ಕೇಳಿದರು, ಯೇಸುವಿನ ಮಾತನ್ನು ಅವರು ಕೇಳಿ ನಮಗೆ ಮಾತನಾಡ್ತಾ ಇದ್ರು. ಅದು ಬರೆಯಲ್ಪಟ್ಟಿದೆ. ಓಕೆ, 6ನೇ ವಚನ ನಂತರ. ದೂತರ ವಿಷಯಗಳಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರುಗಳನ್ನು ಗಾಳಿಯನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿಜ್ವಾಲೆಗಳನ್ನಾಗಿಯೂ ಮಾಡುತ್ತಾನೆ ಎಂಬುದು. ಮಗನ ವಿಷಯದಲ್ಲಿ ಆದರೂ ದೂತರನ್ನು ಗಾಳಿಯನ್ನಾಗಿ, ಸೇವಕರನ್ನು ಅಗ್ನಿಯನ್ನಾಗಿ ಮಾಡ್ತಾನೆ. ಮಗನ ವಿಷಯವಾಗಿ ಅಂದರೆ ಕರ್ತನಾದ ಯೇಸುವಿನ ವಿಷಯವಾಗಿ, ಮಗನ ವಿಷಯದಲ್ಲಿ ಆದರೂ ದೇವರೇ, ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿಯೂ ಇರುವುದು, ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ದೇವರೇ, ನಿನ್ನ ಸಿಂಹಾಸನವು ಯುಗಾಂತರದಲ್ಲಿರುವುದು, ನ್ಯಾಯದಂಡವೇ ನಿನ್ನ ರಾಜದಂಡ. ಯಾರ ವಿಷಯವಾಗಿ? ಕರ್ತನಾದ ಯೇಸುವಿನ ವಿಷಯವಾಗಿ, ಆತನ ಮಗನಾದ ಯೇಸುವಿನ ವಿಷಯವಾಗಿ. ನಿನ್ನ ನ್ಯಾಯದಂಡವೇ ರಾಜದಂಡ, ದ ಕಿಂಗ್ಲಿ ಸ್ಟಫ್. ಇಂಥ ಮಹಿಮೆಯುಳ್ಳ ಯೇಸು, ಯೇಸುವಿನ ಮಹಿಮೆಯ ಬಗ್ಗೆ, ಯೇಸುವಿನ ಶಕ್ತಿಯ ಬಗ್ಗೆ, ಯೇಸುವಿನ ಕಾರ್ಯದ ಬಗ್ಗೆ, ಯೇಸು ಯಾಕೆ ಭೂಲೋಕಕ್ಕೆ ಬಂದ ಬಗ್ಗೆ ಎಲ್ಲದಕ್ಕೆ ಆನ್ಸರ್ ಇದೆ ಬೈಬಲ್ನಲ್ಲಿ. 2ನೇ ಅಧ್ಯಾಯ 10 ಮತ್ತು 12ನೇ ವಚನ ಓದಿ. ಸಮಸ್ತವು ಯಾವನಿಂದ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವರಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಸಮಸ್ತವು ಯಾವನಿಂದಲೂ ಉಂಟಾಯಿತು. ಯಾವನಿಂದ ಉಂಟಾಯಿತು. ಸಮಸ್ತವು ಕರ್ತನಿಂದ ಉಂಟಾಯಿತು, ಯೇಸುವಿಗೋಸ್ಕರ ಉಂಟಾಯಿತು. ಓಕೆ, ಆಮೇಲೆ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವರಲ್ಲಿ, ಕರ್ತನಾದ ಯೇಸುವಿನ ಮೂಲಕ ತಂದೆಯಾದ ದೇವರು ಅನೇಕ ಮಕ್ಕಳುಂಟಾಗುವಂತೆ ಮಾಡಿ ಆ ಮಕ್ಕಳನ್ನು ಪ್ರಭಾವಕ್ಕೆ ಸೇರಿಸುವುದರಲ್ಲಿ, ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತ. ಅದಕ್ಕೋಸ್ಕರನೇ ಅನೇಕ ಜನರನ್ನು ಪುತ್ರರನ್ನಾಗಿ ಮಾಡುವುದಕ್ಕೋಸ್ಕರ ರಕ್ಷಣಾಕರ್ತನಾಗಿರುವ ಯೇಸುವನ್ನು ಬಾಧೆಗಳಿಗೆ ಒಪ್ಪಿಸಿಕೊಟ್ಟನು. ಆತನ ಮೂಲಕ ಅನೇಕ ಜನರು, ಒಬ್ಬನೇ ಒಬ್ಬ ಮಗನಾದ ಯೇಸುವನ್ನು ದೇವರು ಲೋಕಕ್ಕೆ ಕೊಟ್ಟ. ಅನೇಕ ಮಕ್ಕಳನ್ನು ಲೋಕದಿಂದ ಹಿಂದಕ್ಕೆ ಪಡೆದುಕೊಂಡ.
ಅನೇಕ ಜನರನ್ನು ತನ್ನ ಮಕ್ಕಳನ್ನಾಗಿ ಹಿಂದಕ್ಕೆ ಪಡೆಯುವುದಕ್ಕೋಸ್ಕರ ನಮ್ಮ ರಕ್ಷಣಕರ್ತನಾಗಿರುವ ಒಬ್ಬನೇ ಒಬ್ಬ ಆತನ ಮಗನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ. 14 ಮತ್ತು 15, 2ನೇ ಅಧ್ಯಾಯ 14 ಮತ್ತು 15. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾದದ್ದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ಹೋಗ್ತೇನೆ ನಾನು. ತನ್ನ ಮರಣದಿಂದಲೇ ಅಧಿಕಾರಿಯನ್ನೆಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನವೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ಮಾಂಸಧಾರಿಯಾಗಿದ್ದನು. ತಂದೆಯಾದ ದೇವರ ಮಕ್ಕಳಾದ ಇಲ್ಲಿ ಭೂಲೋಕದಲ್ಲಿರುವ ನಾವು ರಕ್ತ ಮಾಂಸಧಾರಿಗಳು. ದೇವರಲ್ಲಿ ರಕ್ತ ಮಾಂಸ ಇಲ್ಲ. ರೆಸರೆಕ್ಟೆಡ್ ಬಾಡಿ ಥರ ಆ ಬಾಡಿ, ಆತ್ಮ ಸ್ವರೂಪಿಯಾದ ಬಾಡಿ. ಯೇಸು ಇಲ್ಲಿ ಯಜ್ಞಾರ್ಪಿತನಾಗಬೇಕಾದ್ರೆ ಆತನಿಗೆ ಒಂದು ದೇಹ ಬೇಕಿತ್ತು. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿಲ್ಲ, ನನಗೊಂದು ದೇಹವನ್ನು ನೀನು ಸಿದ್ಧ ಮಾಡಿಕೊಟ್ಟು, ಈಗೋ ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಹೇಳಿದ. ಕರ್ತನಾದ ಯೇಸುವಿಗೆ ಒಂದು ದೇಹ ಸಿದ್ಧವಾಯಿತು. ಆ ದೇಹ ಶಿಲುಬೆಗೆ ಜಡಿಯಲ್ಪಟ್ಟಿತು, ರಕ್ತವು ಸುರಿಯಿತು, ಎಲ್ಲವೂ ಸುರಿಯಿತು, ಯಜ್ಞಾರ್ಪಿತನಾದ. ಫಿನಿಶ್. ಯಾಕೆ? ಮಕ್ಕಳು ರಕ್ತ ಮಾಂಸಧಾರಿಯಾಗಿದ್ದರಿಂದ ಮರಣದ ಭಯದ ದೆಸೆ ಇದ್ದ ನಮ್ಮನ್ನು ಮತ್ತು ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಸೈತಾನನ ಕಾರ್ಯಗಳನ್ನು ಕಥಾರ್ಜಿಯ ಮಾಡುವುದಕ್ಕೂ, ಲಯ ಮಾಡುವುದಕ್ಕೂ, ನಮ್ಮನ್ನು ಸೈತಾನನ ಬಂಧನದಿಂದ ಬಿಡಿಸುವುದಕ್ಕೂ ಯೇಸು ಬಂದಿದ್ದಾನೆ. ಹಾಗಾದರೆ ಯೇಸುವನ್ನು ನಂಬಿದರೆ ಮಾತ್ರ ಸೈತಾನನಿಂದ ಬಿಡುಗಡೆ. ಇದರಿಂದ ಅದನ್ನು ಆಲ್ರೆಡಿ ಮಾಡಿ ಮುಗಿಸಿದ್ದಾನೆ. ಅದಕ್ಕೋಸ್ಕರ ಸೈತಾನನ ಬಾಧೆಯಿಂದ, ಮಾಟಮಂತ್ರದ ಬಾಧೆಯಿಂದ, ಮಾಟಮಂತ್ರದ ತೊಂದರೆಯಿಂದ, ಆ ಮಾಟಮಂತ್ರ ತಗಲದ ಹಾಗೆ, ಮಾಟಮಂತ್ರಕ್ಕೆ ನಾವೇ ಥ್ರೆಟ್ ಯೇಸು 100% ಬೇಕು. ಯೇಸುವನ್ನು ಬಿಟ್ಟು ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗ್ತೀರಿ? ಎಲ್ಲಿಗೆ ಹೋಗುವುದಾದ್ರೆ ಎಲ್ಲಿಗೆ? ಅದಕ್ಕೆ ಪೇತ್ರ ಹೇಳ್ತಾನೆ, ಸ್ವಾಮಿ ನಿನ್ನನ್ನು ಬಿಟ್ಟು ನೀವು ನನ್ನನ್ನು ಬಿಡಬೇಕು. 70 ಮಂದಿ ಬಿಟ್ಟರು. ಒಳ್ಳೆಯ ಅದ್ಭುತ ಕಾರ್ಯ ಸೂಚಕ ಕಾರ್ಯ ಆಯಿತು. 10ನೇ ಅಧ್ಯಾಯ ಲೂಕದಲ್ಲಿ ಎಲ್ಲ ಬಿಟ್ಟರು. ಒಂದು ಕಠಿಣವಾದ ಮಾತು ಹೇಳಿದರು. ಇದು ಬಹಳವಾದ ಕಠಿಣವಾದ ಮಾತು ಅಂತ ಅವರಿಗೆ ಆಯಿತು. ಬಿಟ್ಟು ಹೋದರು. ಯೇಸು ಕೇಳ್ತಾ, ನೀವು ಕೂಡ ಬಿಟ್ಟು ಹೋಗ್ಬೇಕೆಂದಿದ್ದೀರಾ? ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ? ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ಮಾತುಗಳುಂಟು. ಪ್ರಿಯರೇ, ಯೇಸು ಮಾತನಾಡುವಾಗ ನಿತ್ಯ ಜೀವವನ್ನುಂಟು ಮಾಡುವ ಮಾತುಗಳನ್ನು ಮಾತಾಡಿದ. ಇವತ್ತು ನಮಗೆ ಕೂಡ ಪವಿತ್ರಾತ್ಮನು ಅದನ್ನೇ ಪ್ರೇರೇಪಿಸ್ತಾನೆ. ಯೇಸು ಹೇಳಿದ, ಪವಿತ್ರಾತ್ಮನು ನನ್ನದ ಒಳಗಿಂದ ತೆಗೆದು ನಿಮಗೆ ಕೊಡುತ್ತಾನೆ ಮತ್ತು ನನ್ನನ್ನೇ ಮಹಿಮೆ ಪಡಿಸ್ತಾನೆ. ಇವತ್ತು ನಾವಿರುವುದು ಯೇಸುವನ್ನು ಮಹಿಮೆ ಪಡಿಸುವ ಮಾತುಗಳನ್ನು ಹೇಳುವುದಕ್ಕೋಸ್ಕರ. 1. 2ನೇ ಸಂಗತಿ, ಯೇಸು ಏನು ಹೇಳಲಿಕ್ಕೆ ಹೇಳ್ತಾನೆ ಅದನ್ನೇ ಹೇಳಲಿಕ್ಕೆ ನಾವಿರುವುದು. ಮೂರನೇದು, ನಿತ್ಯ ಜೀವವನ್ನು ಉಂಟು ಮಾಡುವ ಮಾತುಗಳನ್ನೇ ನಾವು ಮಾತಾಡಬೇಕು, ಬೇರೆ ಮಾತುಗಳನ್ನಲ್ಲ. ನಿತ್ಯ ಜೀವ ಉಂಟು ಮಾಡುವ ಮಾತುಗಳನ್ನು, ನಿತ್ಯ ಜೀವ ಹೊಂದಿದವರಿಗೆ ರ್ಯಾಪ್ಚರ್ ಆಗುವ ಮಾತುಗಳನ್ನು. ಸಭೆ ರ್ಯಾಪ್ಚರ್ ಆಗ್ತದೆ, ರ್ಯಾಪ್ಚರ್ ಆಗುವ ಮಾತುಗಳನ್ನೇ ಹೇಳಲಿಕ್ಕಿರೋದು. ಸಭೆಯಲ್ಲಿ ರಕ್ಷಣೆ ಹೊಂದಿದವರಿಗೆ ರ್ಯಾಪ್ಚರ್ ಆಗುವ ಮಾತುಗಳು, ಹೆದರಿಸುವ ಮಾತು, ನಡುಗಿಸುವ ಮಾತು, ಬಿಟ್ಟು ಹೋಗ್ತಾರಂತ ಬಿಟ್ಟು ಹೋದರೆ ಹೀಗೆ ಆಗ್ತದೆ ಹಾಗೆ ಆಗ್ತದೆ ಅಂತ ಹೆದರಿಸುವ ಮಾತುಗಳು, ಭಯಪಡಿಸುವ ಮಾತುಗಳು. ಒಂದು ಸಭೆಯನ್ನು ಬಿಟ್ಟು ಹೋದರೆ ಇನ್ನೊಂದು ಸಭೆಗೆ ಹೋಗ್ಬೋದು. ಅವನಿಗೆ ಅಲ್ಲಿ ಸರಿ ಆಗದಿದ್ದರೆ ಹೋಗ್ತಾನೆ. ಹೋಗ್ಬೇಕಂತ ನಾನು ಹೇಳುವುದಿಲ್ಲ. ತಾರತಮ್ಯ ಯಾಕೆ ಬಂತು, ವ್ಯತ್ಯಾಸ ಯಾಕೆ ಬಂತು, ಬಿಟ್ಟು ಹೋಗುವವನು ಆಲೋಚನೆ ಮಾಡಬೇಕು. ಎಲ್ಲಿ ನಾನು ತಪ್ಪಿದ್ದೇನೆ ಅಥವಾ ಯಾಕೆ ಹೀಗೆ ಆಗ್ತದೆ ಆಲೋಚನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಸರಿ ಮಾಡ್ತಾನೆ ದೇವರು. ಆದರೂ ಅಲ್ಲಿ ವಾಕ್ಯದ ನಿಮಿತ್ತ ಉಲ್ಟ ಅಥವಾ ಬೇರೆ ಬೇರೆ ಸಂಗತಿಗಳು ನಡೀತಾ ಇದೆ ಅಂತಾದರೆ ಪ್ರಾರ್ಥನೆ ಮಾಡಬೇಕು. ಒಬ್ಬ ವ್ಯಕ್ತಿ ಒಂದು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಹೋದರೆ ಆ ಸಭೆಯಲ್ಲಿ ಬೆಳೀಲಿ. ಕ್ರಿಸ್ತನನ್ನು ಬಿಟ್ಟು ಹೋದರೆ ಯಾರು ಕೊಡುವುದು ಉತ್ತರ? ಇಲ್ಲಿ ಕ್ರಿಸ್ತನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಇಬ್ರಿಯರು. ಗ್ರಂಥಕರ್ತ ಪವಿತ್ರಾತ್ಮನು ಪ್ರೇರೇಪಿಸಿ ಬರಿತಾ ಇದ್ದಾನೆ ಈ ಗ್ರಂಥ. ಇದಕ್ಕೆ ಯಾರು ಬರೆದದಂತ ನಿರ್ದಿಷ್ಟ ಜನ ಗೊತ್ತಿಲ್ಲ. ಎಲ್ಲ 66 ಪುಸ್ತಕದಲ್ಲಿ 65 ಪುಸ್ತಕವನ್ನು ಯಾರು ಬರೆದಂತ ಉಂಟು, ಬಟ್ ಇಬ್ರಿಯರ ಪತ್ರಿಕೆ ಯಾರು ಬರೆದದಂತ ಇಲ್ಲ. ಆದರೆ ಇಬ್ಬರ ಮೇಲೆ
ಡೌಟ್ ಇದೆ. ಒಂದೇ ಪೌಲನು ಬರೆದಿರಬೇಕು, ಇಲ್ಲದ್ರೆ ಯಾಕೋಬನು ಬರೆದಿರಬೇಕು. ಯೆರೂಸಲೇಮಿನಲ್ಲಿ ಪಾಸ್ಟರ್ ಆಗಿದ್ದದು ಯೇಸು ಕ್ರಿಸ್ತನ ಸ್ವಂತ ತಮ್ಮನಾದ ಯಾಕೋಬ. ಅವನು ಯಾಕೋಬನ ಪತ್ರಿಕೆ ಬರೆದಿದ್ದಾನೆ. ಅದನ್ನು ಬರೆದದ್ದು ನೋಡುವಾಗ ಆ ಒಂದು ಪ್ರಕಟಣೆ, ಆ ಒಂದು ಆಚಾರ ವಿಚಾರಗಳು, ಇವನು ಈ 70 ಮಂದಿಯೊಟ್ಟಿಗೆ 70 ಮಂದಿಯ ಟೀಮ್ನಲ್ಲಿ ಇದ್ದಂಥ ವ್ಯಕ್ತಿ ಯಾರು? ಪೌಲ. ಅವನಿಗೆ ಧರ್ಮಶಾಸ್ತ್ರದ ಇಂಚು ಗೊತ್ತುಂಟು, ಮೂಲೆ ಗೊತ್ತುಂಟು, ಬಿಂದು ಕೂಡ ಗೊತ್ತುಂಟು, ಫುಲ್ ಸ್ಟಾಪ್ ಕೋಮ ಕೂಡ ಗೊತ್ತುಂಟು. ಇವನು ಕಲ್ತವನೇ. ಯಾರು? ಇವನು ಕೂಡ ಕಲ್ತಿರಬೇಕು. ಯಾಕೆಂದರೆ ಯೆರೂಸಲೇಮಿನಲ್ಲಿ ಮಾತಾಡಬೇಕಾದ್ರೆ ಧರ್ಮಶಾಸ್ತ್ರದ ಗೊತ್ತಿರುವವನು ಅವರಿಗೆ ಉತ್ತರ ಕೊಡಲಿಕ್ಕೆ ಬೇಕು. ಅವನು ಬರೆದಂಥ ವಿಚಾರಗಳು ಹಾಗೇ ಇದೆ. ಯಾಕೋಬನ ಪತ್ರೆ ಬರೆದಾಗ ನಮಗೆ ಗೊತ್ತಾಗ್ತದೆ. ಅವನು ಪ್ರಾರ್ಥನೆ ಮಾಡುವಾಗ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಇಸ್ರಾಯೇಲರಲ್ಲಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದು ಇದ್ದದ್ದು. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಬಂದ ಮೇಲೆ ಬಾಯಿಯಲ್ಲಿ ಮಾತಾಡೋ ಮಾತಿಗೇ ಶಕ್ತಿ ಇತ್ತು. ಎನಿ ಅನಾಯಿಂಟಿಂಗ್ ದೇವರು ಅನಾಯಿಂಟ್ ಆಯಿಲ್ನಲ್ಲಿ ಮಾಡ್ತಿದ್ದರು. ಅದಕ್ಕೆ ಅವನು ಆ ಮಾತು ಮಾತಾಡಿದ್ದಾನೆ. ಸೊ ಇನ್ನೊಂದು ವಚನ ಟೈಮ್ ಆಗ್ತಾ ಬಂತು, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು, ಇವತ್ತು ಮುಗಿಸ್ಬೋದು. 2ನೇ ಅಧ್ಯಾಯದಲ್ಲಿ 15ನೇ ವಚನ, ಆತನು ದೇವದೂತರ ಕೈ ಹಿಡಿದುದು ಬರೆದಿಲ್ಲ, ಅಬ್ರಾಮನ ಸಂತತಿಯ ಕೈ ಹಿಡಿದಿದ್ದಾನೆ. ದೇವರು ಕರ್ತನಾದ ಯೇಸುವನ್ನು ಕಳಿಸಿ ಯಾರ ಸಂತತಿಯ? ಅಬ್ರಾಮನ ಸಂತತಿ. ಗಲಾತ್ಯ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಅಬ್ರಾಮನ ಸಂತತಿ ಆದೆವು. ಈಗ ನಮ್ಮ ಕೈಯನ್ನು ಹಿಡಿದಿದ್ದಾನೆ, ಸಭೆಯ ಕೈಯನ್ನು ಆತನು ಹಿಡಿದಿದ್ದಾನೆ, ಸಭೆಗೆ ಶಿರಸ್ಸಾಗಿದ್ದಾನೆ. ಈಗ ಓದು 3ನೇ ಅಧ್ಯಾಯ 13ನೇ ವಚನ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ಮೋಶೆ ದೇವರ ಮನೆಯಲ್ಲಿ ಅಧಿಕಾರಿ ಅಲ್ಲ, ಸೇವಕನಾಗಿದ್ದ. ಆದರೆ ಕ್ರಿಸ್ತನಾದರೂ ದೇವರ ಮನೆಯ ಅಧಿಕಾರಿ, ಅಂದರೆ ಎಂಟೈರ್ ಯೂನಿವರ್ಸಿಗೆ ಅಧಿಕಾರಿಯಾಗಿರುವುದು ಯೇಸುವೆ. ಎಂಟೈರ್ ಸ್ವರ್ಗ ಮರ್ತ್ಯ ಪಾತಾಳ 3 ಲೋಕಕ್ಕೆ, ಯೂನಿವರ್ಸ್ ಎಂಟೈರ್. ಅದಕ್ಕೆ ಅಧಿಕಾರ ಇರುವುದು ಕೇವಲ ಒಬ್ಬ ವ್ಯಕ್ತಿಗೆ, ಯೇಸುವಿಗೆ ಮಾತ್ರ. ತಂದೆ ಎಲ್ಲವನ್ನು ಆತನ ಕೈಗೆ ಕೊಟ್ಟು ಬಿಟ್ಟಿದ್ದಾನೆ. ಈಗ ತಂದೆ ಹೇಳುವುದಿಲ್ಲ. ಅದಕ್ಕೆ ಯೇಸು ಹೇಳಿದು, ನನ್ನ ತಂದೆ ಯಾರಿಗೂ ತೀರ್ಪು ಮಾಡುವುದಿಲ್ಲ, ತೀರ್ಪು ಮಾಡುವ ಅಧಿಕಾರವನ್ನು ಮಗನಿಗೆ ಕೊಟ್ಟಿದ್ದಾನೆ. ಅಂದರೆ ಯೇಸುವಿಗೆ. ಮಗನು ಕೂಡ ತೀರ್ಪು ಮಾಡುವುದಿಲ್ಲ. ಹಾಗಾದರೆ ತೀರ್ಪು ಮಾಡುವುದು ಯಾರು? ಮುಂದೆ ಹೇಳ್ತಾನೆ ಯೇಸು, ತೀರ್ಪು ಮಾಡುವಂಥದ್ದು ಒಂದು ಇದೆ, ನಾನು ಆಡಿದ ಮಾತುಗಳೇ. ಎಲ್ಲವನ್ನು ದೇವರು ಕರ್ತನಾದ ಯೇಸುವಿನ ಕೈಗೆ ಕೊಟ್ಟಿದೆ. ಈಗ ದೇವರ ಮನೆಯಲ್ಲಿ ಅಧಿಕಾರಿ ಯಾರು? ಅಂದರೆ ಯೇಸು. ಅದಕ್ಕೋಸ್ಕರ ಆ ಅಧಿಕಾರ ಆತನಲ್ಲಿರುವುದು. ಅದು ನಮಗೆ ಬರಬೇಕಾದ್ರೆ ನಾವು ಯೇಸುವನ್ನು ನಂಬಲೇಬೇಕು. ಇನ್ನೊಂದು ವಚನ ಓದುವ, ಇಬ್ರಿಯ 4ನೇ ಅಧ್ಯಾಯ 14 ಮತ್ತು 15. ಆಕಾಶ ಮಂಡಳಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು, ದಾಟಿ ಹೋದಂತ ಆಕಾಶ ಮಂಡಳಗಳನ್ನು ದಾಟಿ ಹೋಗಿದ್ದಾನೆ. ದಾಟಿ ಹೋದಂತ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗೆ, ಖಾಲಿ ಮಾಯಾಜಕಲ್ಲ, ಶ್ರೇಷ್ಠನಾದ ಮಾಯಾಜಕ ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಪ್ರತಿಜ್ಞೆ ಮಾಡಿದ್ದೇವೆ. ನೋಡಿ, ಅವರು ಪ್ರತಿಜ್ಞೆ ಮಾಡಿದ್ರು, ಬಿಟ್ಟು ಹೋದ್ರು. ಯಾರು? ಇಸ್ರಾಯೇಲರು ಪ್ರತಿಜ್ಞೆ ಮಾಡಿದ್ರು, ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿದ ಪ್ರತಿಜ್ಞೆಯನ್ನು ಬಿಡದೆ ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ನನ್ನ ಪ್ರಿಯ ದೇವಜನರೇ, ಕರ್ತನನ್ನು ನಂಬಿರುವಂಥ ನೀವು, ಯೇಸುವನ್ನು ಸ್ವಂತ ರಕ್ಷಣೆ ಅಂಗೀಕರಿಸಿದಂಥ ನೀವು, ಜನರು ಏನೇ ಬಂದು ಹೇಳಿ ಅವರ ಮಾತುಗಳು ನಿಮಗೆ ಫಲಿಸುವುದಿಲ್ಲ. ಆ ಮಾತಿಗೆ ನೀವು ವಶ ಆಗಬೇಡಿ. ಯಾರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರು ಆ ಕಂಪ್ಲೇಂಟನ್ನು ಕೇಳಬೇಡಿ. ಒಬ್ಬ ದೇವಸೇವಕನ ಬಗ್ಗೆ ಕಂಪ್ಲೇಂಟ್ ಹೇಳಿದರೆ ಆ ಕಂಪ್ಲೇಂಟನ್ನು ಕೇಳುವಾಗ ಅವರು ಹಾಗೆ ಆದ್ರಪ್ಪ ನಮ್ಮ ಗತಿ ಏನಂತ ನೀವು ಕುಗ್ಗಿ ಹೋಗ್ತೀರಿ. ಅದಕ್ಕೆ ಕಿವಿ ಕೊಡಬೇಡಿ. ಆಕಾಶ ಮಂಡಗಳನ್ನು ದಾಟಿ ಹೋದ ಮಾಯಾಜಕನಿದ್ದಾನೆ. ಆತನು ನಮಗೋಸ್ಕರ ಕರ್ತನಲ್ಲಿ ಬೇಡುವವನಾಗಿದ್ದಾನೆ, ಕೇಳುವವನಾಗಿದ್ದಾನೆ, ನಮಗೋಸ್ಕರ ಕೇಳ್ತಾನೆ. ಅಂತಹ ಯೇಸು ನಮಗಿರುವಾಗ ಯಾಕೆ ಭಯಪಡಬೇಕು? ಅದಕ್ಕೆ ಯೇಸು ಬೇಕು. ಯೇಸುವನ್ನು ನಂಬಿದವನಿಗೆ ಆ ಶ್ರೇಷ್ಠನಾದ ಮಾಯಾಜಕನು ತಂದೆಯ ಬಳಿಯಲ್ಲಿ ಇದ್ದಾನೆ, ಶ್ರೇಷ್ಠವಾದ ಮಾಯಾಜಕ. ಇನ್ನೊಂದು ವಚನ ಓದುವ, ಅದು ಆಯ್ತು. ಅಲ್ಲಿಗೆ ಬಿಗಿಯಾಗಿ ಹಿಡಿಯೋಣ. 15ನೇ ವಚನ ಏನು ಹೇಳ್ತದೆ? ಯಾಕೆಂದರೆ ನಮಗಿರುವ ಮಹಾಯಾಜಕನು, ಇದು ಮಾಡಿ ಪ್ರಾಮುಖ್ಯ. ಇದು ವಚನ ಬೇಕು. ಯಾಕೆಂದರೆ ನಮಗಿರುವ, ಬಿಗಿಯಾಗಿ ಯಾಕೆ ಹಿಡ್ಕೊಳ್ಬೇಕಂದ್ರೆ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು, ನಮ್ಮಲ್ಲಿ ಇರುವ ನಿರ್ಬಲಾವಸ್ಥೆ, ಬಲಹೀನತೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಅವನು ಅನುತಾಪವಿಲ್ಲದವನಲ್ಲ, ತಪ್ಪಾದ ಕೂಡಲೇ ತೆಗೆದು ಬೆಂಕಿಗೆ ಹಾಕುವವನಲ್ಲ, ಅಂಥವನಲ್ಲವೇ ಅಲ್ಲ, ಕನಿಕರವುಳ್ಳವನು.
ಆತನು ಸರ್ವ ವಿಷಯಗಳಲ್ಲಿ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ನಮ್ಮ ಗುರಿಯಾದನು. ಹಾಗೆ ಭೂಲೋಕದಲ್ಲಿ ಶೋಧನೆಗೆ ಒಳಗಾಗಿದ್ದ, ಆದರೆ ಪಾಪ ಮಾಡಲಿಲ್ಲ. ಪಾಪ ಮಾಡಲಿಲ್ಲ. ನನ್ನ ಪ್ರಿಯದೇವ, ಇಂಥ ಒಂದು ಯೇಸು ಇಂಥವನಾಗಿದ್ದಾನೆ. ಹೇಗೆ ಬಿಡುವುದು ನಾವು? ಒಬ್ಬ ವ್ಯಕ್ತಿಗೆ ಆತನೇ ಮಾರ್ಗ, ಸತ್ಯ, ಜೀವ. ತಂದೆಯ ಬಳಿಗೆ ಹೋಗ್ಲಿಕ್ಕೆ ಮಾರ್ಗ ಆತನೇ. ಆತನನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಅದಕ್ಕಾಗಿ ಪ್ರಿಯರೇ, ಯೇಸು ಯಾಕೆ ಬೇಕು? ಇವತ್ತು ನಾನು ನಿಲ್ಲಿಸ್ತೇನೆ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತೇನೆ. ಇದು ಒಳ್ಳೆಯ ವಿಷಯ. ಯಾಕೆಂದರೆ ಯೇಸು ನಮಗೆ ಯಾಕೆ ಬೇಕು ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ಆಗ ಯಾರಾದರೂ ಬಂದು ಕೇಳಿದರೆ ನಿಮ್ಮ ಹತ್ರ ಉತ್ತರ ಇದೆ. ನೀನು ಯಾಕೆ ಯೇಸುವನ್ನು ನಂಬಿದಿ? ನಿತ್ಯ ಜೀವ ಕೊಟ್ಟಿದ್ದಾನೆ, ನನಗೋಸ್ಕರ ಸತ್ತಿದ್ದಾನೆ, ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ, ಅದಕ್ಕೆ ನಾನು ಯೇಸುವನ್ನು ನಂಬಿದ್ದು, ನನಗೆ ನಿತ್ಯ ಜೀವ ಸಿಕ್ಕಿದೆ. ಹಣ ಆತನ ನಂಬಿದವನಿಗೆ ಪ್ರತಿಯೊಬ್ಬರಿಗೆ ಸಿಗ್ತದೆ. ನಾವು ಹಣ ತೆಗೆದುಕೊಳ್ಳುವವರಲ್ಲ, ಕೊಡುವವರಾಗಿರ್ತೇವೆ. ದೇವರು ನಮ್ಮನ್ನು ಕೊಡುವವರಾಗಿ ಮಾಡ್ತಾನೆ. ನಿಮಗೆ ಅವರು ಹಣ ಕೊಟ್ಟಿದ್ದಾರಾ? ನಮ್ಮನ್ನು ಕೊಡುವವರನ್ನಾಗಿ ಮಾಡಿದ್ದಾನೆ, ಕೊಡುವವರನ್ನಾಗಿ ಮಾಡ್ತಾನೆ. ಹಣದ ಮೇಲೆ ಆಸೆ ಇಟ್ಟು ಯೇಸುವನ್ನು ನಂಬುವುದಲ್ಲ, ನಿತ್ಯ ಜೀವವನ್ನು ನೋಡಿ ಯೇಸುವನ್ನು ನೋಡಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಿತ್ಯ ಜೀವಕ್ಕೋಸ್ಕರ ನಾವು ಯೇಸುವನ್ನು ನಂಬಿದ್ದು. ನಿತ್ಯ ಜೀವ ಕೊಡುವ ಆತನೇ ಮಾರ್ಗ, ಆತನೇ ಸತ್ಯ. ಪ್ರಿಯರೇ, ನಾನು ನಿಲ್ಲಿಸ್ತೇನೆ. ಕಮನ್, ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ಕರ್ತನಾದ ಯೇಸು ನಮಗೆ ಯಾಕೆ ಬೇಕು? ವೈ ವಿ ನೀಡ್ ಜೀಸಸ್ ಕ್ರೈಸ್ಟ್. ಕರ್ತನ, ಇದನ್ನು ಮಾತನಾಡಿದ್ದೇನೆ ಸ್ವಾಮಿ. ಯಾರ್ಯಾರು ಇದನ್ನು ಕೇಳಿದಾರೋ ನಿನ್ನ ಕಡೆಗೆ ತಿರುಗಿಕೊಳ್ಳಲಿ, ನಿನ್ನನ್ನು ಸ್ವೀಕಾರ ಮಾಡಲಿ, ಅಂಗೀಕರಿಸಲಿ, ರಕ್ಷಣೆ ಹೊಂದಲಿ, ನೀರಿನ ದೀಕ್ಷಾ ಸ್ಥಾನಕ್ಕೆ ತಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಳ್ಳಲಿ, ಪವಿತ್ರಾತ್ಮನ ಅಭಿಷೇಕ ಅವರಿಗೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ರಕ್ಷಣೆ ಹೊಂದಿದಂಥ ಜನರಾದರೂ ಸ್ವಾಮಿ, ಇದನ್ನು ಕೇಳಿ ತಕ್ಕ ಉತ್ತರ ಕೊಡುವವರಾಗಿ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ತಂದೆ, ನಿನಗೆ ಸ್ತೋತ್ರ ಮಾಡುತ್ತೇನೆ. ಇದುವರೆಗೆ ನಡೆಸಿದ ಆತನು ಮುಂದೆಯೂ ನಡೆಸಲು ಶಕ್ತನಾಗಿದ್ದಿ. ಈ ಒಂದು ವಾಕ್ಯವನ್ನು ಅನೇಕರಿಗೆ ಅದು ರೀಚ್ ಆಗಲಿ, ಅನೇಕರು ನೋಡಲಿ ಸ್ವಾಮಿ. ಎಲ್ಲವೂ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಡ್. ಬಾಯ್.